ಇನ್ನು ಮೇಲಿಂದ ನಿಮ್ಮ ಒಂದು ಕೂದಲ ಬೆಳ್ಳಗಾಗಂಗಿಲ್ಲ. ಅಷ್ಟೊಂದು ಸೂಪರ್ ಆಗಿರೋಂಥ ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು ನಿಮ್ಮ ಬಿಳಿ ಕೂದಲಿಗೆ. ಚಿಕ್ಕ ವಯಸ್ಸಲ್ಲೇ ಕೂದಲು ಬೆಳ್ಳಗಾಗ್ತಿರ್ತಾವೆ. ಆಮೇಲೆ ನಿಮ್ಮ ಬಿಯರ್ಡ್ ಆಗಲಿ ಅಂದ್ರೆ ದಾಡಿ ಗಡ್ಡ ಅಂತ ಹೇಳ್ತಾರೆ, ಅವಕ್ಕೆಲ್ಲ ನೀವು ಇದನ್ನು ಯೂಸ್ ಮಾಡ್ಬೋದು. ಮೇಲ್ ಫೀಮೇಲ್ ಎಲ್ಲ ಏಜ್ನವರು ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಇಲ್ಲ. ಆಮೇಲೆ ಇನ್ನೊಂದು ಮಾತು ಏನಪ್ಪ ಅಂತಂದರೆ, ಇದು ನಿಮಗೆ ಡೈ ಆಗೋದಲ್ದೇ ನಿಮ್ಮ ಹೇರನ್ನು ಲಾಂಗ್ ಥಿಕ್ ಸ್ಟ್ರಾಂಗ್ ಮಾಡಲಿಕ್ಕೆ ಒಂದು ಒಳ್ಳೆ ಕೆಲಸ ಮಾಡುತ್ತೆ. ಒಂದು ಒಳ್ಳೆ ಮನೆ ಮದ್ದು ಇದು. ನಿಮ್ಮ ಒಂದು ಹೇರ್ ಉದುರ್ತಿರುತ್ತೆ, ಅದು ಬೋಳು ತಲೆಗೂ ಅಂದರೆ ಬೊಕ್ಕು ತಲೆಗೂ ಕೂದಲ ಬರ್ಸುವಂಥ ಒಂದು ಒಳ್ಳೆ ಮನೆ ಮದ್ದು ಇದು. ನಿಮಗೆ ಬಿಳಿ ಕೂದಲನ್ನು ಮುಚ್ಚೋದಲ್ದೇ ಮರೆ ಮಾಚೋದಲ್ದೇ ನಿಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ. ನಿಮ್ಮ ನಿಮ್ಮ ಹೇರಲ್ಲಿ ನಿಮ್ಮ ಕೂದಲಲ್ಲಿ ಒಂದು ಸ್ಟ್ರಾಂಗ್ನೆಸ್ ತುಂಬುತ್ತೆ. ಇದನ್ನು ಹಚ್ಕೊಂಡು ಜಸ್ಟ್ ಒಂದು ಸಾರಿ ಶಾಂಪು ಮಾಡಿಬಿಟ್ರಪ್ಪ ಅಂತಂದ್ರೆ ನಿಮ್ಮ ಹೇರ್ಸ್ ಇಷ್ಟೊಂದು ಶೈನಿ ಸಿಲ್ಕಿ ಆಗ್ತಾವ್ರಿ. ಸೊ ನೀವು ಹಾರ್ತೀರಿ, ನಂಬಕ್ಕಾಗಂಗಿಲ್ಲ ನಿಮಗೆ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಫಟಾಫಟ್ ಅಂತೇಳಿ. ಇದನ್ನು ಯಾವ ರೀತಿ ಹಚ್ಕೊಳ್ಬೇಕು, ಯಾವಾಗ ಹಚ್ಕೋಬೇಕು ಅಂತ ಹೇಳ್ತೀನಿ. ಆಮೇಲೆ ಇವಾಗ ಮಳೆಗಾಲ ಒಂದು ಬಂತ್ರಿ, ಸೊ ಫಟಾಫಟ್ ಅಂತ ಇದನ್ನು ಯೂಸ್ ಮಾಡ್ಕೊಳ್ಬೋದು. ತಾಸುಗಟ್ಟಲೆ 2 ತಾಸುಗಟ್ಟಲೆ ನೀವು ಎಣ್ಣೆ ಹಚ್ಕೊಂಡು ಕುಂದ್ರು ಜಂಜಟ್ ಇರೋಂಗಿಲ್ಲ ನಿಮಗೆ. ಅಷ್ಟೊಂದು ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು. ಅಷ್ಟು ನಿಮಗೆ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ನಾನು ಇಲ್ಲಿ ಯೂಸ್ ಮಾಡ್ಲಿಕ್ಕತ್ತೀನಿ. ಸೊ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡ್ರಿ. ನಡು ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಸಿಗ್ತಿರ್ತಾವೆ ನಿಮ್ಮ ಬ್ಯೂಟಿಗೆ. ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ನಾನು ಅಲ್ಲಿ ಕಿಚನ್ ಒಳಗೆ ಇರುವಂಥ ಮಸಾಲೆ ಡಬ್ಬಿ ಒಳಗೆ ಇರುವಂಥ ಒಂದು ಏನ್ರಿ ಟರ್ಮರಿಕ್ ಪೌಡರ್, ಹಲ್ದಿ, ಅರಿಶಿನ ತೊಗೊಂಡೇನೆ. ಅರಿಶಿನ ನಮ್ಮ ಒಂದು ಸ್ಕ್ಯಾಲ್ಪನ್ನು ಸ್ವಚ್ಛವಾಗಿಡುತ್ತೆ, ಅಂದರೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಇಡುತ್ತೆ. ನಮ್ಮ ಸ್ಕ್ಯಾಲ್ಪ್ ಸ್ವಚ್ಛ ಇತ್ತಂದ್ರೆ, ಕ್ಲೀನ್ ಆ್ಯಂಡ್ ಕ್ಲಿಯರ್ ಇತ್ತಂದರೆ ಯಾವುದೇ ಒಂದು ಇನ್ಫೆಕ್ಷನ್ ಆಗೋದಿಲ್ಲ, ಯಾವುದೇ ಒಂದು ಡ್ಯಾಂಡ್ರಫ್ ಆಗೋದಿಲ್ಲ. ಈ ಒಂದು ಮಳೆಗಾಲಕ್ಕೆ ಡ್ಯಾಂಡ್ರಫ್ ಆಗೋದು ಭಾಳ ಜಲ್ದಿನೇ ಆಗುತ್ತೆ ರೀ. ಸೊ ಈ ಥರ ಡ್ಯಾಂಡ್ರಫ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ ಏನಾಗುತ್ತಂದ್ರೆ ನಮ್ಮ ಒಂದು ಕೂದಲ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಮೇನು ಫಸ್ಟ್ ಅದ ರೀ, ನಮ್ಮ ಒಂದು ಸ್ಕ್ಯಾಲ್ಪಲ್ಲಿ ಡ್ಯಾಂಡ್ರಫ್ ಆಯಿತು, ನಮ್ಮ ಸ್ಕ್ಯಾಲ್ಪಲ್ಲಿ ಒಂದು ಇಚ್ಚಿನೆಸ್ ಫಂಗಸ್ ಆಯ್ತಪ್ಪ, ಫಂಗಸ್ ಎಲ್ಲ ಬಂತು, ಆಮೇಲೆ ಇಚ್ಚಿನೆಸ್ ಆಗ್ಲಿಕ್ಕತ್ತ, ಡ್ಯಾಂಡ್ರಫ್ ಎಲ್ಲ ಆಗ್ಲಿಕ್ಕತ್ತಂದ್ರೆ ನಮ್ಮ ಹೇರ್ ಫಾಲ್ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಆಮೇಲೆ ನಮ್ಮ ಈಗ ಒಂದು ಸೀಸನ್ ತಕ್ಕಂಗೆ ನಮ್ಮ ಒಂದು ಬಾಡಿ ಒಳಗೆ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆದಂಗೆ ಕೂಡ ನಮ್ಮ ಹೇರ್ ಫಾಲ್ ಕೂಡ ಇಲ್ಲಿ ಜಾಸ್ತಿ ಆಗುತ್ತೆ. ಹೆದರೋ ಅವಶ್ಯಕತೆ ಇಲ್ಲ. ಆಮೇಲೆ ಪ್ರೀಮೇಚರ್ ಗ್ರೇ ಹೇರ್ ಅಂತ ಹೇಳ್ತೇವೆ, ಅದು ಸಹಿತ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಡೀರಿ ಫಟಾಫಟ್ ಅಂತ ನೋಡ್ರಿ ಇಲ್ಲಿ ನಾ ಏನು ಮಾಡ್ಲಿಕ್ಕತ್ತೇನೆ ಅಂತೇಳಿ. ನಾ ಇಲ್ಲಿ ಕಬ್ಬಿಣದ ಕಡಾಯಿ ತೊಗೊಂಡಿನಿ. ಕಬ್ಬಿಣದ ಕಡಾಯಿ ತೊಗೊಂಡ್ಬಿಟ್ರೆ ನಿಮ್ಗೆ ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ. ನಾ ಇಲ್ಲಿ ಮಸ್ಟರ್ಡ್ ಆಯಿಲ್ ಅಂದರೆ ಸರ್ಸೋ ತೇಲ್ ಅಂತ ಹೇಳ್ತಾರೆ, ಏನು ಮಸ್ಟರ್ಡ್ ಏನರದು ಸಾಸಿವೆ ಎಣ್ಣೆ ರೀ. ಸಾಸಿವೆ ಎಣ್ಣೆ ನಾನೇನು ಫುಲ್ ಬಾಟಲ್ ತಂದು ಇಟ್ಬಿಟ್ಟಿರ್ತೀನಿ, ಯಾಕಂದ್ರೆ ಇದನ್ನು ನಾವೆಲ್ಲ ಅಡುಗೆಗೂ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ಇದನ್ನು ನಮ್ಮ ಬ್ಯೂಟಿ ಟಿಪ್ಸ್ಗೂ ಸಹಿತ ಇದನ್ನು ಯೂಸ್ ಮಾಡ್ಕೊಳ್ತೇವೆ ರೀ. ಸೊ ಇಲ್ಲಿ ನಾನಿಲ್ಲಿ ಸಾಸಿವೆ ಎಣ್ಣೆನ ಆ್ಯಡ್ ಮಾಡ್ಲಿಕ್ಕತ್ತೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡು ನೀವು ಇಲ್ಲಿ ಯೂಸ್ ಮಾಡ್ಬೋದು. ಆಮೇಲೆ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಳ್ಬೋದು, ಕಡಿಮೆ ಬೇಕಂದ್ರೆ ಕಡಿಮೆ ಬೇಕಿದ್ರೂ ಮಾಡ್ಕೊಳ್ಬೋದು. ಆಮೇಲೆ ಇದನ್ನು ಸ್ಟೋರ್ ಬೇಕಿದ್ರೂ ನೀವು ಮಾಡ್ಬೋದು, ನಡೀತದೆ. ನಾನು ಇಲ್ಲಿ ಸಾಸಿವೆ ಎಣ್ಣೆನೇ ಯೂಸ್ ಮಾಡೀನಿ. ಸೊ ಇಲ್ಲಿ ನಾನು ಬಂದುಬಿಟ್ಟು ನೆಕ್ಸ್ಟ್ ಇಲ್ಲಿ ಅರಿಶಿನ ಹಾಕ್ಲಿಕ್ಕತ್ತೇನೆ. ಅರಿಶಿನ ನಾನು ಹೇಳಿದೆ ನಿಮಗೆ, ಇದೊಂದು ನಮಗೆ ನಮ್ಮ ಸ್ಕ್ಯಾಲ್ಪನ್ನು ಸ್ವಚ್ಛ ಇಡಲಿಕ್ಕೆ, ನಮ್ಮ ಸ್ಕ್ಯಾಲ್ಪನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಇಡಲಿಕ್ಕೆ ನಮಗೆ ಭಾಳ ಹೆಲ್ಪ್ ಮಾಡುತ್ತೆ. ಆಮೇಲೆ ಡ್ಯಾಂಡ್ರಫ್ ಎಲ್ಲ ರಿಮೂವ್ ಮಾಡುತ್ತೆ, ಜೊತೆಗೆ ನಮ್ಮ ಗ್ರೇ ಹೇರನ್ನು, ಬಿಳಿ ಹೇರನ್ನು ಮುಚ್ಚೋ ಕೆಲಸ ಮಾಡುತ್ತೆ. ಇದು ಬಿಳಿ ಹೇರನ್ನು ಮುಚ್ಚೋ ಕೆಲಸ ಮಾಡೋದಲ್ದೇ ನಮ್ಮ ಒಂದು ಸ್ಕ್ಯಾಲ್ಪನ್ನು ಬಿಗಿಗೊಳಿಸುತ್ತೆ. ಅಂದರೆ ನಮ್ಮ ಹೇರ್ಸ ಉದುರದೇ ಇರೋಂಗೆ ನೋಡ್ಕೊಳ್ಳುತ್ತೆ, ನಮ್ಮ ಹೇರ್ಸಲ್ಲಿ ಸ್ಟ್ರಾಂಗ್ನೆಸ್ ತುಂಬುತ್ತೆ. ನಮ್ಮ ಹೇರ್ಸ್ಗೆ ಒಂದು ಹಾರ್ಲೆಕ್ಸ್, ಒಂದು ಬೂಸ್ಟ್ ಅಂತ ಹೇಳ್ಬೋದು ಈ ಒಂದು ಡೈ. ನಾನು ಮೊದಲೇ ಹೇಳಿದೆ ನಿಮಗೆ. ಸೊ ಈ ಒಂದು ಮನೆ ಮದ್ದು ಬರೀ ನಿಮ್ಮ ಗ್ರೇ ಹೇರನ್ನು ಅಂದರೆ ಬಿಳಿ ಹೇರನ್ನು ಮರೆ ಮಾಚೋದಲ್ಲದೆ ಮುಚ್ಚೋದಲ್ಲದೆ ನಮ್ಮ ಹೇರ್ಸನ್ನು ಸ್ಟ್ರಾಂಗ್ ಕೂಡ ಮಾಡುತ್ತೆ ಇದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಡಿರಿ ಸೂಪರಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಅದೇನಪ್ಪ ಅಂತಂದರೆ, ನಾ ಇಲ್ಲಿ ಈರುಳ್ಳಿ ಬೀಜ ರೀ, ಇದಕ್ಕೆ ಕಲಂಜಿ ಅಂತ ಹೇಳ್ತಾರೆ. ಇದು ಭಾಳ ಈಸಿಯಾಗಿ ಎಲ್ಲ ಶಾಪ್ ಒಳಗೆ ಸಿಗ್ತಾವೆ. ಆಲ್ಮೋಸ್ಟ್ ಇವೆಲ್ಲರೂ ಮನೆಯೊಳಗೆ ಇರ್ತಾವೆ, ನಿಮಗೆ ಗೊತ್ತಿರೋದಿಲ್ಲ ಅಷ್ಟೇ ಇದನ್ನ ಯಾವ ರೀತಿ ಯೂಸ್ ಮಾಡಬೇಕಪ್ಪ ಅಂತೇಳಿ. ಈ ಈರುಳ್ಳಿ ಬೀಜ ನಮ್ಮ ಒಂದು ಹೇರ್ ಬುಡಕ್ಕೆ ರೀ, ನಮ್ಮ ಒಂದು ಕೂದಲಿನ ಬುಡಕ್ಕೆ ರೂಟ್ಸ್ಗೆ ಭಾಳ ಒಳ್ಳೆ ಒಂದು ಊಟ ಇದ್ದಂಗೆ ರೀ. ಇವಾಗ ನಾವು ತಿನ್ನೋದಷ್ಟೇ ಅಲ್ಲದೆ ಹಚ್ಕೊಳ್ಬೇಕಾಗ್ತದೆ ಒಂದೊಂದು ಸಾರಿ. ಸೊ ಇದನ್ನು ಯಾವುದಾರ ರೀತಿಯೊಳಗೆ ನೀವು ಯೂಸ್ ಮಾಡಬಹುದು. ಸೊ ಇದನ್ನು ತಿಂತಾರೆ, ಇದನ್ನು ಫ್ಯಾಟ್ ಲಾಸ್ಗೂ ಸಹಿತ ಯೂಸ್ ಮಾಡ್ತಾರೆ ರೀ ಕಲಂಜಿನ. ಸೊ ನೀವು ಕೇಳಿರ್ತೀರಿ, ಕೇಳಿಲ್ಲ ಅಂದ್ರೆ ಹೋಗಿ ಗೂಗಲ್ನೆಲ್ಲ ಸರ್ಚ್ ಮಾಡಿರಿ, ಇಲ್ಲಾಂದ್ರೆ ಬರೋವಂಥ ಮುಂದಿನ ವೀಡಿಯೋ ಒಳಗೆ ನಾನು ತೊಗೊಂಡು ಬರ್ತೀನಿ. ಇದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಲಿಕ್ಕತ್ತೀನಿ. ಇವಾಗ ನೋಡಿ ಶಾಂಪು ಎಲ್ಲ ತೋರಿಸ್ತಿರ್ತಾರೆ, ಅದ್ರಾಗ ಈರುಳ್ಳಿ ಬೀಜ, ಈರುಳ್ಳಿ ಹಾಗೆ ಹಿಂಗೆ, ಈರುಳ್ಳಿ ಶಾಂಪು, ಆ ಶಾಂಪು ಈ ಶಾಂಪು ಆಲ್ಮೋಸ್ಟ್ ನೋಡಿರ್ತೀರಿ, ನಿಮಗೂ ತಲೆ ಕೆಟ್ಬಿಟ್ಟಿರುತ್ತೆ. ಇವತ್ತು ಅದನ್ನು ಯೂಸ್ ಮಾಡಿರಿ, ಅದ್ರದ್ದೊಂದು ರಿಸಲ್ಟ್ ತಗೋರಿ. ಅದೊಂದು ರಿಸಲ್ಟ್ ಎಷ್ಟೊಂದು ಸೂಪರ್ ಆಗಿರುತ್ತೆ, ಅದ್ರೊಂದು ಫಲಿತಾಂಶ ನೋಡಿರಿ, ಹಾರ್ತೀರಿ ನೀವು. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ
ಕಾಫಿ ಪೌಡರ್ ನಮ್ಮ ಒಂದು ಹೇರ್ಸ್ಗೆ ಶೈನಿಂಗ್ ಆ್ಯಡ್ ಮಾಡೋದಲ್ಲ ಅಲ್ಲದೇನೆ ನಮ್ಮ ಹೇರ್ಸ್ ಬುಡಾನ ಗಟ್ಟಿಗೊಳಿಸುತ್ತೆ. ಇದು ಕೂಡ ನಮ್ಮ ಹೇರನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಹೇರ್ಸ್ಗೆ ಒಂದು ಶೈನಿಂಗ್ ಆ್ಯಡ್ ಮಾಡುತ್ತೆ. ನಮ್ಮ ಹೇರ್ಸ್ಗೆ ಒಂದು ಒಳ್ಳೆ ಮನೆ ಮದ್ದು, ಒಂದು ಒಳ್ಳೆ ಊಟ ಅಂತ ಹೇಳ್ಬೋದು ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್. ಸೊ ನೀವು ಸ್ಕಿಪ್ ಮಾಡ್ದಂಗೆ ಇದನ್ನು ಯೂಸ್ ಮಾಡ್ಕೊಂಡು ಹೋದ್ರಪ್ಪ ಅಂತಂದರೆ ನೀವು ಬಿಳಿ ಹೇರು ಇನ್ಮೇಲೆ ನಮ್ಮ ತಲೆಯಲ್ಲಿ ಇದಾವ ಅನ್ನೋದನ್ನು ಮರೆತು ಬಿಡ್ತೀರಿ ನೀವು. ಆಮೇಲೆ ಅಷ್ಟೊಂದು ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗುತ್ತೆ ನಿಮಗೆ. ಇದನ್ನು ಲೇಡೀಸು ಜೆಂಟ್ಸು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು, ಎಲ್ಲ ಗ್ರೂಪ್ನವರು ಇದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ನಾವಿಲ್ಲಿ ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ಪದಾರ್ಥನ ನಾವಿಲ್ಲಿ ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ಇದನ್ನೆಲ್ಲನೂ ಚೆನ್ನಾಗಿ ಹುರ್ಕೊಡ್ರಿ. ಇದನ್ನು ನಾನು ಹುರಿಲಿಕ್ಕತ್ತಿದ್ದೆ ಮನೆ ತುಂಬ, ಅಂದ್ರೆ ಕಿಚನ್ ತುಂಬೆಲ್ಲ ಘಮ್ಮಂತ ಸ್ಮೆಲ್ ಬರ್ಲಿಕ್ಕತ್ತಿತ್ತು. ಖರೇನೆ ಇಷ್ಟು ಘಮ ಘಮ ಅನ್ಲಿಕ್ಕತ್ತಿತ್ತು. ಇದ್ರೊಳಗೆ ಕಾಫಿ ಹಾಕಿವಿ, ಆಮೇಲೆ ಈರುಳ್ಳಿ ಬೀಜ ಹಾಕಿವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಅರಿಶಿನ ಕೂಡ ಹಾಕಿವಿ, ಆಮೇಲೆ ಈ ಮಸ್ಟರ್ಡ್ ಆಯಿಲ್ ಅಂದ್ರೆ ಸಾಸಿವೆ ಎಣ್ಣೆನೂ ಕೂಡ ಹಾಕಿವಿ. ಸೊ ಘಮ್ ಅನ್ಲಿಕ್ಕತ್ತೈತಿ. ಇದನ್ನೆಲ್ಲನೂ ಚಂದ ಕರ್ರಗಾಗೋಂಗೆ ಎಲ್ಲನೂ ಸ್ಲೋ ಅಂದರೆ ಸಣ್ಣ ಉರಿ ಒಳಗೆ ಇಟ್ಕೊಂಡು ಎಲ್ಲನೂ ಚಂದಾಗೆ ಅದನ್ನು ಕುದಿಸ್ಕೊಳ್ರಿ. ಎಣ್ಣೆನ ಕುದಿಸ್ಕೊಂಡಾದ್ಮೇಲೆ ಜಾಸ್ತಿ ಎಣ್ಣೆ ಹಾಕಲಿಕ್ಕೆ ಹೋಗಬೇಡ್ರಿ. ಇಲ್ಲಿ ಇನ್ನೂ ಅದು ಹೇಳ್ದೇನೆ ನೋಡಿಕೊಂಡು ಕ್ವಾಂಟಿಟಿ ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ ಅಂಥೇಳಿ. ಸೊ ಇದನ್ನು ಈ ಥರ ಸೋಸ್ಕೊಂಬಿಡ್ರಿ. ನೀವು ಒಂದು ಚಹಾ ಸೋಸೋದ್ರೊಳಗೆ ಇಟ್ಕೊಂಡು ಸೋಸ್ಬೋದು. ಇಲ್ಲಪ್ಪ ಅಂತಂದ್ರೆ ಒಂದು ಬಿಳಿ ಬಟ್ಟೆ ಒಳಗೆ ಸಹಿತ ನೀವು ಇದನ್ನು ಯೂಸ್ ಮಾಡಬಹುದು. ಸೊ ಅಷ್ಟೊಂದು ಸೂಪರಾಗಿರುತ್ತೆ. ಖರೇನೆ ಇದು ಜಲ್ದಿನೇ ಬಿಡೋದೇ ಇಲ್ಲ. ಇದನ್ನು ಯಾವ ರೀತಿ ಹಚ್ಕೋಬೇಕಂತ ಹೇಳ್ತೀನಿ. ಖರೇನೆ ನಿಮ್ಮ ಒಂದು ತಲೆಯೊಳಗೆ ಹಚ್ಚಿರ್ತಿರಲ್ಲ, ಅದು ಪಡಾನ ಬಿಟ್ಟೇ ಹೋಗಂಗಿಲ್ಲ. ನಾವು ಶಾಂಪು ಗಿಂಪು ಯೂಸ್ ಮಾಡಿದ್ರೆ ಸಹಿತ ಬಿಟ್ಟು ಹೋಗಂಗಿಲ್ಲ. ಅಷ್ಟೊಂದು ಜಲ್ದಿನೇ ಕಲರ್ ಸ್ಟಿಕ್ ಆನ್ ಆಗಿಬಿಡುತ್ತೆ ರೀ. ಸ್ಟಿಕ್ಕಾಗಿ ಇಟ್ಕೊಳ್ಳುತ್ತೆ ನಿಮ್ಮ ಸ್ಕ್ಯಾಲ್ಪಲ್ಲಿ. ಇದು ಜಲ್ದಿನ ಬೇಗನೆ ಹೋಗಂಗಿಲ್ಲ. ಇವಾಗ ನೋಡ್ರಿ ನೀವು ಡಾಯ್ ತಂದು ಹಚ್ಕೊಂಡು ಜಲ್ದಿನೇ ಬಿಟ್ಬಿಡುತ್ತೆ. ಆ ಥರ ಆಗಂಗಿಲ್ಲ ರೀ. ನೋಡಲಿಕ್ಕೆ ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಕಡಿಮೆ ಅದಾವ, ಬಟ್ ನೀವು ಯೂಸ್ ಮಾಡ್ತಿರಲ್ಲ ಇದರ ರಿಸಲ್ಟ್ ಅಮೇಝಿಂಗ್ ಆಗಿರುತ್ತೆ. ಸೊ ಇದ್ರೊಳಗೆ ನೆಕ್ಸ್ಟ್ ಒಂದು ಇಂಗ್ರೀಡಿಯೆಂಟ್ಸ್ ಏನು ಆ್ಯಡ್ ಮಾಡ್ಲಿಕ್ಕತ್ತೇನಪ್ಪ ಅಂತಂದರೆ ಈ ವೈಟಮಿನ್ ಟ್ಯಾಬ್ಲೆಟ್ಸ್. ಈ ವೈಟಮಿನ್ ಟ್ಯಾಬ್ಲೆಟ್ಸ್ ನಮ್ಮ ಹೇರ್ಸ್ಗೆ, ನಮ್ಮ ಒಂದು ಸ್ಕಿನ್ಗೆ ಹೇಳಿ ಮಾಡಿಸಂತೂ ಒಳ್ಳೆ ಮನೆ ಮದ್ರಿ. ನಮ್ಮ ಸ್ಕಿನ್ ಆಗಲಿ, ನಮ್ಮ ಹೇರ್ಸ್ಗಾಗಲಿ, ನಮ್ಮ ಹೆಲ್ತ್ಗೂ ಕೂಡ ಈ ಒಂದು ಎಲ್ವಿನ್ ಅವ್ರದ್ದು ವೈಟಮಿನ್ ಇ ಆಯಿಲ್, ಇದು ಆಯಿಲ್ ಕೂಡ ಸಿಗುತ್ತೆ, ಟ್ಯಾಬ್ಲೆಟ್ಸ್ ಕೂಡ ಸಿಗುತ್ತೆ. ಆಯಿಲ್ ಸ್ವಲ್ಪ ತುಟ್ಟಿ ಇರ್ಬೋದು ರೀ ನಿಮಗೆ, ಬಟ್ ನಾ ಮಾತ್ರ ಕ್ಯಾಪ್ಸುಲ್ ಯೂಸ್ ಮಾಡಿರ್ತೀನಿ. ಈ ಥರ ಕ್ಯಾಪ್ಸುಲ್ ಒಂದು ಶಾಶೆ ಒಂದು 24ರಿಂದ 25 ರೂಪಾಯಿ ಇರ್ಬೋದು ರೀ. ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋಳಗೆ ಒಂದಿಷ್ಟು ವಿಡಿಯೋ ತೋರಿಸೀನಿ. ಸೊ ಎಲ್ಲರೂ ಮತ್ತೆ ನನಗೆ ಮೆಸೇಜ್ ಹಾಕ್ಲಿಕ್ಕತ್ರಿ ಎಲ್ಲಿ ಸಿಗುತ್ತೆ ಅಂತೇಳಿ. ಇದು ನಿಮಗೆ ಎಲ್ಲ ಒಂದು ಮೆಡಿಕಲ್ ಶಾಪ್ ಒಳಗೆ ಸಿಗುತ್ತೆ, ಮೆಡಿಕಲ್ ಅಂಗಡಿ ಒಳಗೆ. ಇವಾಗ ನೋಡ್ರಿ ನಾವು ಕೂದಲು, ನಮ್ಮ ಒಂದು ಸ್ಕಿನ್ನನ್ನು ಎಷ್ಟೇ ರಕ್ಷಣೆ ಮಾಡಿದ್ರು ಈ ಬದಲಾಗುವಂಥ ವಾತಾವರಣಕ್ಕೆ ಅದು ಏನಾಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ, ತನ್ನ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನೀವಿಲ್ಲಿ ಗಡ್ಡಕ್ಕಾಗಲಿ, ಆಮೇಲೆ ಒಂದು ಮೀಸೆಗಾಗಲಿ, ಆಮೇಲೆ ಹೇರ್ಸ್ಗಾಗಲಿ ಇದನ್ನೆಲ್ಲ ಅಪ್ಲೈ ಮಾಡ್ಕೊಳ್ರಿ ಚಂದಂಗೆ. ಇದ್ರ ಮೇನ್ ಕೆಲಸ ಬಂದುಬಿಟ್ಟು ನಮ್ಮ ಹೇರ್ಸಲ್ಲಿ, ನಮ್ಮ ಹೇರ್ಗೆ ಶೈನಿಂಗ್ ಆ್ಯಡ್ ಮಾಡುತ್ತೆ, ನಮ್ಮ ಹೇರನ್ನು ಉದುರದೇ ಇರೋಂಗೆ ನೋಡ್ಕೊಳ್ತೀವಿ ಈ ವೈಟಮಿನ್ ಟ್ಯಾಬ್ಲೆಟ್ಸ್. ಇದನ್ನು ಚೆನ್ನಾಗಿ ಹಚ್ಕೊಳ್ರಿ. ಇದು ನಿಮ್ಮ ಬೋಳು ತಲೆಗೂ ಕೂದಲ ತರುವಂಥ ಕೆಲಸ ಮಾಡುತ್ತೆ, ಲಾಂಗ್ ಸ್ಟ್ರಾಂಗ್ ಮಾಡುತ್ತೆ. ಆಮೇಲೆ ನಿಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡೋದಲ್ದೇ ನಿಮ್ಮ ಹೇರ್ಸನ್ನು ನಾ ಹೇಳಿದೆ ನಿಮಗೆ ಸ್ಟ್ರಾಂಗ್ ಮಾಡುತ್ತೆ ಇದು. ಸೊ ಈ ಒಂದು ಮಳೆಗಾಲಕ್ಕೆ ಡ್ಯಾಂಡ್ರಫ್ ಆಗದೆ ಇರೋಂಗೆ ನೋಡ್ಕೊಳ್ಳುತ್ತೆ, ಎಲ್ಲ ಒಂದು ಕೆಲಸ ಮಾಡುತ್ತೆ ಇದು. ಇದನ್ನು ಒಂದು ಕೆಲಸ ಮಾಡಿರಿ ನೀವು. ಏನಪ್ಪ ಅಂತಂದರೆ ಇಲ್ಲಿ ಇನ್ನೂ ಒಂದು ಟಿಪ್ಸ್ ಕೊಡ್ಲಿಕ್ಕೆ ನಿಮಗೆ. ಹ್ಯಾಂಡ್ ಗ್ಲೋಸ್ ಯೂಸ್ ಮಾಡ್ದೇನೆ ನೀವು ಇದನ್ನು ಯೂಸ್ ಮಾಡಲಿಕ್ಕೆ ಹೋಗ್ಬೇಡ್ರಿ, ಹಚ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ನೇಲ್ಸ್ ಎಲ್ಲ ಹಾಳಾಗ್ತವೆ. ಜೊತೆಗೆ ಏನಾಗುತ್ತಪ್ಪ ಅಂದರೆ ನೀವು ಬಿಳಿ ಡ್ರೆಸ್ ಹಾಕ್ಕೊಂಡಿದ್ರೆ ಅದ್ರ ಮೇಲೆ ಎಲ್ಲ ಬಿದ್ದು ಕಲೆ ಹಂಗೆ ಉಳಿದು ಬಿಡ್ತೀರಿ. ಮೊದಲೇ ಹೇಳ್ಬಿಡ್ತೀನಿ, ಆಮೇಲೆ ಯಾಕೆ ಹೇಳಿಲ್ಲ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ. ಇದು ಹಚ್ಕೊಂಡು ಅರ್ಧ ಗಂಟೆ 1 ಗಂಟೆ ಬಿಟ್ಟು ನೀವು ಶಾಂಪೂಯಿಂದ ಆರಾಮಾಗಿ ಸ್ನಾನ ಮಾಡ್ಬೋದು. ಇಷ್ಟೊಂದು ಶೈನಿ ಆಗುತ್ತೆ ನಿಮ್ಮ ಕೂದಲು. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.